ಹೆಲೋ ಎವ್ರಿವನ್, ವೆಲ್ಕಮ್ ಟು ರಾಗ ಲರ್ನಿಂಗ್ಸ್. ಏನಪ್ಪ ರಾಗ ಲರ್ನಿಂಗ್ಸ್ ಅಲ್ಲಿ ರೀಸನಿಂಗ್ ಕ್ಲಾಸಸ್ ಮಾಡ್ತಾರೆ ಅಂದ್ಬಿಟ್ಟು ಆಂಟೋನಿಮ್ಸು, ಸಿನೋನಿಮ್ಸು, ವೊಕ್ಯಾಬ್ಯುಲರಿ ಅಂತೆಲ್ಲ ತೋರಿಸ್ತಿದ್ದಾರೆ ಅನ್ಕೊಂಡಿದ್ದೀರಾ? ಇಲ್ಲ, ರೀಸನಿಂಗ್ ಕ್ಲಾಸಸ್ಸೇ ಮಾಡೋದು. ಬಟ್ ರೀಸನಿಂಗ್ ಜೊತೆಗೆ ವೊಕ್ಯಾಬ್ಯುಲರಿನೂ ಕಲಿಯುವಂಥ ಸಣ್ಣ ಪ್ರಯತ್ನ ಮಾಡೋಣ ಇಲ್ಲಿಂದ. ಯಾಕೆ ಅಂದರೆ ಸೆಂಟ್ರಲ್ ಲೆವೆಲ್ ಎಕ್ಸಾಮ್ಸಲ್ಲಿ ನಮಗೆ ಇಂಗ್ಲೀಷ್ ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಪರ್ಟಿಕ್ಯುಲರಿ ವೊಕ್ಯಾಬ್ಯುಲರೀಸ್ ಆಲ್ಮೋಸ್ಟ್ ಆಲ್ ಎಲ್ಲ ಇಂಗ್ಲಿಷ್ ಕಂಪಲ್ಸರಿ ಪೇಪರ್ಸ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡೋಣ, ಇನ್ಮೇಲಿಂದ ವೊಕ್ಯಾಬ್ಯುಲರೀಸ್ನ ಕಲಿತಾ ಹೋಗೋಣ. ಸೊ ಅದ್ರ ಪ್ರಕಾರ ಇನ್ಮೇಲೆ ಎಲ್ಲ ವಿಡಿಯೋದಲ್ಲೂ ಎರಡೆರಡು ವೊಕ್ಯಾಬ್ಯುಲರಿ ಇರುತ್ತೆ, ಒಂದೊಂದು ಇಡಿಯಮ್ಸ್ ಇರುತ್ತೆ. ಲೆಟ್ ಸ್ಟಾರ್ಟ್. ಓಕೆನಾ? ಫಸ್ಟ್ ವರ್ಡ್ ಬಂದು ಅಬ್ಯಾಂಡನ್. ಅಬ್ಯಾಂಡನ್ ಕನ್ನಡ ಮೀನಿಂಗ್ ಏನು ಅಂದ್ರೆ ತ್ಯಜಿಸುವುದು, ಬಿಟ್ಟು ಬಿಡು, ತೊರೆ. ಇಂಗ್ಲಿಷ್ ಮೀನಿಂಗ್ ನೋಡಕ್ ಹೋದ್ರೆ ನಾವು ಎರಡ್ ತರ ನೋಡ್ಬೋದು. ಫಸ್ಟ್ ಯಾವ್ದು ಅಂದ್ರೆ ಟು ಲೀವ್ ಸಂಬಡಿ ಆರ್ ಸಮಥಿಂಗ್ ದಟ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಪರ್ಮನೆಂಟ್ಲಿ. ಅಂದ್ರೆ ಯಾವುದೋ ವಸ್ತು ಅಥವಾ ಯಾವುದೋ ವ್ಯಕ್ತಿ ಮೇಲಿರೋ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಶಾಶ್ವತವಾಗಿ ಬಿಡೋದನ್ನ ನಾವೇನಂತೀವಿ, ಅಬ್ಯಾಂಡನ್ ಅಂತೀವಿ. ಇನ್ನೊಂದ್ ತರ ಮೀನಿಂಗ್ ನೋಡಕ್ ಹೋದ್ರೆ ಟು ಸ್ಟಾಪ್ ಡೂಯಿಂಗ್ ಸಮಥಿಂಗ್ ವಿತೌಟ್ ಫಿನಿಶಿಂಗ್ ಇಟ್ ಆರ್ ವಿತೌಟ್ ಅಚೀವಿಂಗ್ ವಾಟ್ ಯು ವಾಂಟ್ ಟು ಡೂ. ಅಂದ್ರೆ ಈಗ ಯಾವುದೋ ಒಂದು ಕೆಲಸ ತಗೊಂಡಿರ್ತೀವಿ ಅಥವಾ ಇನ್ನೊಂದು ಜವಾಬ್ದಾರಿ ತಗೊಂಡಿರ್ತೀವಿ, ನಾವು ಹಿಂಗೆ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಆ ತರ ಮಾಡ್ದೇನೆ ಅರ್ಧಕ್ಕೆ ಕೈ ಬಿಡೋದನ್ನ ನಾವು ಅಂತೀವಿ ಅಬ್ಯಾಂಡನ್ ಅಂತೀವಿ. ಈ ವೊಕ್ಯಾಬ್ಯುಲರಿ ಕಲ್ತು ಅದ್ರ ಮೀನಿಂಗ್ ಕಲ್ತ್ರೆ ಸಾಕಾಗಲ್ಲ, ಅದ್ರ ಆಂಟೋನಿಮ್, ಸಿನೋನಿಮ್ಸ್ ಕೂಡ ಕಲಿಬೇಕು. ಸೊ ಅಬ್ಯಾಂಡನ್ ಆಂಟೋನಿಮ್ ಅಂದ್ರೆ ವಿರುದ್ಧಾರ್ಥಕ ಪದ. ಏನು ಅಂತಂದ್ರೆ ಸ್ಟಿಕ್ ಬೈ, ಕೀಪ್, ಕಾಮ್, ಕಂಟಿನ್ಯೂ, ಟೇಕ್ ಅಪ್, ರಿಟೇನ್, ಅಡಾಪ್ಟ್, ಸಪೋರ್ಟ್. ಓಕೆನಾ? ಈಗ ಸಿನೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದ. ಏನೇನು? ಡೆಸರ್ಟ್, ಫೋರ್ಸಿಟ್, ಲೀವ್, ರೆನೌನ್ಸ್, ರಿಲಿಂಕ್ವಿಶ್, ಡಿಸ್ಕೌಂಟ್, ಡ್ರಾಪ್, ಕ್ವಿಟ್. ಇದು ಅದ್ರ ಆಂಟೋನಿಮ್ಸ್ ಮತ್ತೆ ಸಿನೋನಿಮ್ಸ್. ಅದೇ ಪ್ರಕಾರ ಸೆಕೆಂಡ್ ವರ್ಡ್ ಯಾವುದು ಅಂದ್ರೆ ಎಬಿಲಿಟಿ ಅಂದ್ರೆ ಸಾಮರ್ಥ್ಯ. ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರುತ್ತೆ, ಇದ್ರ ಮೀನಿಂಗು ಗೊತ್ತಿರುತ್ತೆ, ಅದೇನಂತಾನು ಗೊತ್ತಿರುತ್ತೆ. ಬಟ್ ಕಲಿಯೋಣ. ಎಬಿಲಿಟಿ ಇಂಗ್ಲಿಷ್ ಮೀನಿಂಗ್ ಏನ್ ಬರುತ್ತೆ ಅಂದ್ರೆ ದ ಮೆಂಟಲ್ ಆರ್ ಫಿಸಿಕಲ್ ಪವರ್ ಆರ್ ಸ್ಕಿಲ್ ದಟ್ ಮೇಕ್ಸ್ ಇಟ್ ಪಾಸಿಬಲ್ ಟು ಡೂ ಸಮಥಿಂಗ್. ಅಂದ್ರೆ ಒಬ್ಬ ವ್ಯಕ್ತಿಯ ಮಾನಸಿಕ ಮತ್ತೆ ದೈಹಿಕ ಸಾಮರ್ಥ್ಯ, ಅವನಿಗೆ ಒಂದು ಕೆಲಸನ ಮಾಡಕ್ಕೆ ಏನು ಪ್ರೋತ್ಸಾಹ ನೀಡುತ್ತಲ್ಲ ಅಥವಾ ಏನ್ ಕಾರಣ ಆಗಿರುತ್ತಲ್ಲ, ಅದನ್ನ ನಾವೇನಂತೀವಿ, ಎಬಿಲಿಟಿ ಅಂತ ಅಂತೀವಿ. ಅದಕ್ಕೆ ಆಂಟೋನಿಮ್ ಏನು ಅಂದ್ರೆ ಇನ್ಎಬಿಲಿಟಿ, ವೀಕ್ನೆಸ್ ಆರ್ ಇನ್ಕೆಪಾಸಿಟಿ. ಸಿನೋನಿಮ್ ಏನಂದ್ರೆ ಕೆಪಾಬಿಲಿಟಿ, ಕೆಪಾಸಿಟಿ, ಸ್ಕಿಲ್, ಟ್ಯಾಲೆಂಟ್, ಕಾಂಪಿಟೆನ್ಸಿ, ಕಾಂಪಿಟೆನ್ಸ್, ಆಪ್ಟಿಟ್ಯೂಡ್, ಪ್ರೊಫಿಷಿಯನ್ಸಿ, ನ್ಯಾಕ್, ಪ್ರೋನೆಸ್, ಎಕ್ಸ್ಪರ್ಟಿಸ್. ಓಕೆನಾ? ಈ ಎರಡು ವರ್ಡ್ನು ಫೆಮಿಲಿಯರ್ ಆಗಿರ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ನಾವು ಇಡಿಯಮ್ ಆಫ್ ದ ಡೇ ಹೋಗೋಣ. ಯಾವುದು ಇಡಿಯಮ್ ಅಂತ ಅಂದ್ರೆ ಅಟ್ ಒನ್ಸ್ ವಿಸ್ಟ್ ಎಂಡ್ ಅಂತ. ಅದ್ರ ಮೀನಿಂಗ್ ಏನ್ ಬರುತ್ತಪ್ಪ ಅಂದ್ರೆ ಟು ಬಿ ಸೋ ವರಿಡ್, ಅಂದ್ರೆ ತುಂಬಾ ಭಯ ಆಗಿರೋದು ಅಥವಾ ಏನೋ ಯೋಚನೆ ಮಾಡ್ತಾ ಇರೋದು. ಕನ್ಫ್ಯೂಸ್ಡ್ ಆರ್ ಎಕ್ಸಾಸ್ಟೆಡ್ ಬೈ ಎ ಡಿಫಿಕಲ್ಟ್ ಪ್ರಾಬ್ಲಮ್ ದಟ್ ಯು ಡು ನಾಟ್ ನೋ ವಾಟ್ ಟು ಡೂ ನೆಕ್ಸ್ಟ್. ಅಂದ್ರೆ ಯಾವುದೋ ಒಂದು ಕೆಲಸನ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದೇನೆ ಒಂಥರ ಫುಲ್ ಸ್ಟ್ರೆಸ್ಡ್ ಆಗಿರೋದನ್ನ ನಾವೇಂತೀವಿ ಅಟ್ ಒನ್ಸ್ ವಿಸ್ಟ್ ಎಂಡ್ ಅಂತ. ಅದಕ್ಕೆ ಎರಡು ಸೆಂಟೆನ್ಸ್ ಕೂಡ ಎಕ್ಸಾಂಪಲ್ ಕೊಡ್ತೀನಿ. ಆಫ್ಟರ್ ಹರ್ ಚಿಲ್ಡ್ರನ್ ಬ್ರೋಕ್ ದ ಥರ್ಡ್ ವಾಸ್ ದಿಸ್ ವೀಕ್ ಶಿ ವಾಸ್ ಅಟ್ ಹರ್ ವಿಸ್ಟ್ ಎಂಡ್. ಅಂದ್ರೆ ಅವ್ರ ಮಕ್ಕಳು ಈ ವಾರದಲ್ಲೇ 3 ಹೂವಿನ ಕೊಂಡ ಏನೋ ಒಡ್ಡ ಹಾಕಿರೋದ್ರಿಂದ ಅವಳು ತುಂಬಾ ವರಿಡ್ ಆಗಿದ್ಲು, ಸ್ಟ್ರೆಸ್ಡ್ ಆಗಿದ್ಲು ಅನ್ನೋದಕ್ಕೆ ಏನಂತೀವಿ, ಅಟ್ ಒನ್ಸ್ ವಿಸ್ಟ್ ಎಂಡ್ ಅಂತ ಹೇಳ್ತೀವಿ. ಇನ್ನೊಂದು ಸೆಂಟೆನ್ಸ್ ಯಾವುದು ಅಂದ್ರೆ ದ ಮಿಸ್ಸಿಂಗ್ ರಿಪೋರ್ಟ್ ಹ್ಯಾಸ್ ಮೀ ಅಟ್ ಮೈ ವಿಸ್ಟ್. ಅಂದ್ರೆ ಆ ಮಿಸ್ಸಿಂಗ್ ರಿಪೋರ್ಟ್ ಇಂದ ಅದು ನನ್ ಕುತ್ತಿಗೆ ಬಂತು, ಅಥವಾ ಅಷ್ಟೊಂದು ವರಿಡ್ ಆಗ್ತಿದೆ ನನಗೆ, ಅಷ್ಟೊಂದು ಎಕ್ಸಾಸ್ಟ್ ಆಗ್ತಿದೆ ಅನ್ನೋ ತರ. ಓಕೆನಾ? ಇವಾಗ ಮೀಡಿಯಂ ಆಫ್ ದ ಡೇ ಮುಗೀತು. ಇವಾಗ ನಾವು ಆಕ್ಚುಯಲ್ ಟಾಪಿಕ್ ಹೋಗೋಣ. ದಟ್ ಈಸ್ ಡೈಸ್. ಡೈಸ್ನ ನಾವು ಕನ್ನಡದಲ್ಲಿ ದಾಳಗಳು ಅಂತ ಕರಿತೀವಿ. ಸೊ ಡೈಸ್ ತುಂಬಾ ಸಿಂಪಲ್ ಟಾಪಿಕ್ ಮತ್ತೆ ಕಾನ್ಸೆಪ್ಟ್ ಕೂಡ ತುಂಬಾ ಸಿಂಪಲ್ ಆಗಿದೆ. ಒಂದ್ಸಲ ಕಲ್ತ್ರೆ ಸಾಕು, ಚೆನ್ನಾಗಿ ನೆನಪಲ್ಲಿರುತ್ತೆ. ಸೊ ಅಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ, ವಿತ್ ಟ್ರಿಕ್ಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ತುಂಬಾ ನೀಟಾಗಿ ಕಲೀರಿ. ಒಂದ್ಸಲ ಕಲ್ತ್ರೆ ಸಾಕು, ನೀವು ಈ ಕಾನ್ಸೆಪ್ಟ್ ಮರೆಯಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ಎಕ್ಸಾಮ್ಸ್ ಇದ್ದಾಗ ಟ್ರಿಕ್ಸ್ ನ ರಿಕಾಲ್ ಮಾಡ್ತಾ ಇರಿ, ಅವಾಗ ಅದನ್ನ ತುಂಬಾ ಚೆನ್ನಾಗಿ ತಲೆಯಲ್ಲಿ ಉಳ್ಕೊಳುತ್ತೆ. ಸೊ ಲೆಟ್ ಸ್ಟಾರ್ಟ್. ಡೈಸ್ ಅಂದ್ರೆ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ, ಅದೊಂದು ಸಾಲಿಡ್ ಕ್ಯೂಬ್ ಅಂದ್ರೆ 6 ಫೇಸಸ್ ಇರುತ್ತೆ. ಅದೊಂದು ಸಾಲಿಡ್ ಕ್ಯೂಬ್ ವಿತ್ 6 ಫೇಸಸ್. ಈ 6 ಫೇಸಸ್ಸಿಗೂ ನಾವು ಡೈಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ
ಕ್ಯೂಬಿಗೂ ಡೈಗೂ ಇರೋಂಥ ಡಿಫ್ರೆನ್ಸ್ ಅದು. ನಾವು ಡೈಸಲ್ಲಿ ಏನು ಮಾಡ್ತೀವಿ, ನೇಮಿಂಗ್ ಕೊಡ್ತೀವಿ. ಈಚ್ ಫೇಸಿಗೂ ನಾವು ಏನು ಮಾಡ್ತೀವಿ, ನೇಮಿಂಗ್ ಕೊಡ್ತೀವಿ. ಯಾವ ಥರ 1 2 3 ಅದೇ ಥರ 6 ತನಕ ನೇಮಿಂಗ್ ಕೊಡ್ತೀವಿ. ಇಲ್ಲ ABCDEF ಈ ಥರ ನೇಮಿಂಗ್ ಕೊಡ್ತಾ ಹೋಗ್ತೀವಿ. ಆಲ್ಫಾಬೆಟಿಕ್, ನ್ಯೂಮರಿಕ್ ಅಥವಾ ಸಿಂಬಲ್ಸ್ನ ನೇಮ್ ಮಾಡ್ತೀವಿ. ಈಚ್ ಫೇಸಿಗೂ ಒಂದೊಂದು ನೇಮ್ ಕೊಡ್ತೀವಿ, ಇಲ್ಲ ನಂಬರ್ ಕೊಡ್ತೀವಿ, ಇಲ್ಲ ಸಿಂಬಲ್ಸ್, ಈ ಥರ ನೇಮ್ ಮಾಡ್ತೀವಿ. ನೆಕ್ಸ್ಟು ಡೈಸಲ್ಲಿ ಏನಂದರೆ, ಈಗ ಡೈಸ್ನ ನಾವು ಮೇನ್ ಆಗಿ 2 ಥರ ನೋಡ್ಬೋದು. ಒಂದು ಯಾವುದು ಅಂದರೆ, ಒಂದು ಓಪನ್ ಡೈ, ಇನ್ನೊಂದು ಕ್ಲೋಸ್ಡ್, ತೆರೆದ ದಾಳ. ಒನ್ ಸೆಕೆಂಡ್. ತೆರೆದ ದಾಳ, ಮುಚ್ಚಿದ ದಾಳ. ಓಕೆ, ತೆರೆದ ದಾಳ ಮತ್ತೆ ಮುಚ್ಚಿದ ದಾಳ ಅಂತ ಹೇಳ್ತೀವಿ. ಇದರಲ್ಲಿ ಏನಪ್ಪಾ ಅಂತಂದ್ರೆ, ಓಪನ್ ಡೈ ಅಂತಂದ್ರೆ ನಿಮಗೆ ಫುಲ್ 6 ಫೇಸಸ್ ಏನಿರುತ್ತಲ್ಲ, 6 ಫೇಸಸ್ ಕೂಡ ನಿಮ್ಗೇನು ಕಾಣಿಸ್ತಾ ಇರತ್ತೆ. ಕ್ಲೋಸ್ ಡೈಯಲ್ ಅಂದ್ರೆ ನಿಮ್ಗೇನು ಅಂದ್ರೆ 3 ಫೇಸಸ್ ಮಾತ್ರ ಕಾಣಿಸ್ತಾ ಇರತ್ತೆ. ಸೊ ಓಪನ್ ಡೈ ಅಂದ್ರೆ ಸಿಮಿಲರ್ ಟು ದಿಸ್, ಹಿಂಗಿರುತ್ತೆ ಈ ತರ. ನಿಮಗೆ ಇದರಲ್ಲಿ 6 ಫೇಸಸ್ ಕೂಡ ಕಾಣಿಸ್ತಾ ಇರತ್ತೆ. ಸಿಕ್ಸ್ ಫೇಸಸ್ ಕಾಣಿಸ್ತಾ ಇರತ್ತೆ. ಕ್ಲೋಸ್ ಡೈ ಅಂದ್ರೆ ಸಿಮಿಲರ್ ಲೈಕ್ ದಿಸ್. ಇದರಲ್ಲಿ 3 ಫೇಸಸ್ ಮಾತ್ರ ಕಾಣಿಸ್ತಾ ಇರತ್ತೆ. ಈ 3 ಕೂಡ ಅಡ್ಜಸೆಂಟ್ ಫೇಸ್ ಅಂದ್ರೆ ಪಕ್ಕ ಇರುವಂತ ಮುಖಗಳಾಗಿರುತ್ತೆ. ಇದರಲ್ಲಿ ಎಲ್ಲ ಅಪೋಸಿಟ್ ಫೇಸಸ್ ಕಾಣ್ತಾ ಇರತ್ತೆ, ಮತ್ತೆ ಅಡ್ಜಸೆಂಟ್ ಎಲ್ಲಾ ಫೇಸಸ್ ನಿಮಗೆ ಕಾಣ್ತಾ ಇರತ್ತೆ. ಅದನ್ನ ನಾವು ಓಪನ್ ಡೈ ಅಂತ ಹೇಳ್ತೀವಿ. ನೆಕ್ಸ್ಟ್ ನಿಮಗೆ ಓಪನ್ ಡೈ ಅಲ್ಲೇನೆ ಮತ್ತೆ ಟೈಪ್ಸ್ ಇದೆ. ಟೈಪ್ಸ್ ಅನ್ನೋದಕ್ಕಿಂತ ವೆರೈಟಿ ಅಂತ ಹೇಳ್ಬೋದು. ಓಪನ್ ಡೈ ಅಲ್ಲಿ ನೀವು 4 ತರ ವೆರೈಟಿಗಳನ್ನ ನೋಡ್ಬೋದು. ಅದರಲ್ಲಿ ಒಂದೊಂದಾಗಿ ಕಲಿತಾ ಹೋಗೋಣ. ವಿತ್ ಅದ್ರಲ್ಲಿ ಆಪೋಸಿಟ್ ಕೇಳಿದ್ರೆ ಹೆಂಗಪ್ಪ ಕಂಡುಹಿಡಿಯೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟ್ ಅಂದ್ರೆ ಇದೊಂದು ವೆರೈಟಿ, ಅಂದ್ರೆ ಒಂದೊಂದು ಫೇಸ್ ಕೆಳಗೆ ಇನ್ನೊಂದು ಫೇಸ್, ಎಲ್ಲಾ ಫೇಸು ಹಿಂಗ್ ಸಪ್ರೇಟ್ ಆಗಿ ಓಪನ್ ಆಗಿರುತ್ತೆ. ಸೆಕೆಂಡ್ ಯಾವ್ದಪ್ಪ ಅಂದ್ರೆ 2 ಫೇಸಸ್ ಓಪನ್ ಆಗಿರೋವಂಥದ್ದು, ಈ ತರ ಇರುತ್ತೆ. ಹ್ಯಾಂಡ್ ರೈಟಿಂಗ್ ಸ್ವಲ್ಪ ನೀಟಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಯಾವ್ದಪ್ಪ ಅಂದ್ರೆ 3 ಫೇಸಸ್ ಓಪನ್ ಇರುವಂಥದ್ದು. ಸೊ ಈ 3 ಫೇಸಸ್ ಓಪನ್ ಇರೋದು. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ 4 ಫೇಸ್ ವಿತ್ 2 ಫೇಸ್ ಆಪೋಸಿಟ್, ಈ ತರ ಇರುವಂಥದ್ದು. ಇದು 4 ವೆರೈಟಿ ಅಂತ ಹೇಳ್ಬೋದು. ಟೈಪ್ಸ್ ಅನ್ನೋದಕ್ಕಿಂತ ವೆರೈಟಿಯಲ್ಲಿ ಓಪನ್ ಡೈಸ್ ಹೆಂಗ್ ಕಾಣುತ್ತೆ ಅನ್ನೋದು. ಸೊ ಈ ತರ ಇದ್ದಾಗ ನಿಮಗೆ ಆಪೋಸಿಟ್ ಕೇಳ್ಬೋದು. ಈಗ 1ಗೆ ಆಪೋಸಿಟ್ ಯಾವ್ದು ಬರ್ಬೋದು, 2ಗೆ ಆಪೋಸಿಟ್ ಯಾವ್ದು ಬರ್ಬೋದು. ಈ ತರ ಇದ್ದಾಗ ಹೆಂಗಪ್ಪ ಆಪೋಸಿಟ್ ಕಂಡು ಹಿಡಿಯೋದು ಅಂತಂದ್ರೆ, ಇದು ಜಸ್ಟ್ ಟ್ರಿಕ್ ಅಷ್ಟೇ. ಈ ಟ್ರಿಕ್ ನ ನೆನ್ಪಿಟ್ಕೊಳ್ಳಿ. 1 ಮತ್ತೆ 2ಗೆ 1 ಟ್ರಿಕ್ ಅಪ್ಲೈ ಆಗುತ್ತೆ, 3 ಮತ್ತೆ 4ಗೆ 1 ಟ್ರಿಕ್ ಅಪ್ಲೈ ಆಗುತ್ತೆ. ಓಕೆ, ಈಗ 1ಗೆ ನೋಡೋಣ. ಈ ತರ ಇದ್ದಾಗ ಅಂದ್ರೆ 1 ಬಾಕ್ಸ್ ಕೆಳಗೆ 1 ಬಾಕ್ಸ್, 1 ಫೇಸ್ ಕೆಳಗೆ 1 ಫೇಸ್ ಇದ್ದಾಗ 2 ಬಾಕ್ಸ್ ನ ಸ್ಕಿಪ್ ಮಾಡ್ಬೇಕು. ಅಂದ್ರೆ 1 ಅಲ್ಲಿ ಇದ್ರೆ 2 3 ಸ್ಕಿಪ್ ಮಾಡ್ಬೇಕು, 4ಗೆ ಹೋಗ್ಬೇಕು. 2 ಕೇಳಿದ್ರೆ 3 4 ಸ್ಕಿಪ್ ಮಾಡ್ಬೇಕು, 5ಗೆ ಹೋಗ್ಬೇಕು. 3 ಕೇಳಿದ್ರೆ 4 5 ಸ್ಕಿಪ್ ಮಾಡ್ಬೇಕು, 6ಗೆ ಹೋಗ್ಬೇಕು. ಅಂದ್ರೆ 1 ಅಪೋಸಿಟ್ 3 ಇರುತ್ತೆ, 2 ಅಪೋಸಿಟ್ 1 ಅಪೋಸಿಟ್ 4 ಇರುತ್ತೆ, 3 ಅಪೋಸಿಟ್ 5 ಇರುತ್ತೆ, 2 ಅಪೋಸಿಟ್ 5 ಇರುತ್ತೆ, 3 ಅಪೋಸಿಟ್ 6 ಇರುತ್ತೆ. ಅದೇ ಸೇಮ್ ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ 2ಗುನು. ವೇ 2 ಅಲ್ಲೂ ಏನ್ ಮಾಡ್ಬೇಕು ಅಂದ್ರೆ ನೀವು 2 ಬಾಕ್ಸ್ ಸ್ಕಿಪ್ ಮಾಡ್ಬೇಕು. 1ಗೆ ಕೇಳಿದ್ರೆ 4 ಅಪೋಸಿಟ್ ಆಗಿರುತ್ತೆ, 2 ಕೇಳಿದ್ರೆ 5 ಅಪೋಸಿಟ್ ಆಗಿರುತ್ತೆ, 3 ಕೇಳಿದ್ರೆ 6 ಅಪೋಸಿಟ್ ಆಗಿರುತ್ತೆ. ಸೊ ಇದು ಅಂದ್ರೆ 2 ಬಾಕ್ಸ್ ಅನ್ನೋ ಟ್ರಿಕ್ ನ ನೆನ್ಪಿಟ್ಕೊಳ್ಳಿ. 2 ಬಾಕ್ಸ್
2 ಬಾಕ್ಸ್ ಸ್ಕಿಪ್. ಓಕೆ, ಈಗ ಥರ್ಡ್ ವೆರೈಟಿಗೆ ಬಂದರೆ ಇಲ್ಲಿ ಅದೇ ಥರನೇ, ಬಟ್ ಏನಪ್ಪ ಅಂದರೆ ಇದನ್ನು ಹೈಲೈಟ್ ಮಾಡ್ತೀನಿ. 2 ಇಲ್ಲಿ ಬರೀತೀನಿ, 2 ಬಾಕ್ಸ್ ಸ್ಕಿಪ್. ಓಕೆ, 2 ಬಾಕ್ಸ್ ಸ್ಕಿಪ್. ಈಗ ಇಲ್ಲಿ ಥರ್ಡ್ ಮತ್ತೆ ಫೋರ್ತ್ ವೆರೈಟಿಗೆ ಬಂದರೆ ಇಲ್ಲಿ ಸೇಮ್ ನೋಡಿ, ಅಲ್ಲಿ 2 ಬಾಕ್ಸ್ ಸ್ಕಿಪ್ ಮಾಡಿದ್ವಿ, ಇಲ್ಲಿ 1 ಬಾಕ್ಸ್ ಸ್ಕಿಪ್ ಮಾಡಬೇಕು. ಈ ಮಿಕ್ಕಿರೋ ಏನು ಬಾಕ್ಸ್ ಇರುತ್ತೆ ಅಲ್ಲ ಅದು ಅದಕ್ಕೆ ಅಪೋಸಿಟ್ ಆಗುತ್ತೆ. ಓಕೆನಾ, ಈಗ ಅರ್ಥ ಆಯ್ತಾ? 1 ಬಾಕ್ಸ್ ಸ್ಕಿಪ್. ಓಕೆ, ಇದು ಎರಡಕ್ಕೂ ಸೇಮ್ ಟ್ರಿಕ್. ಇದರಲ್ಲೂ ಅಷ್ಟೇ, ಇದಕ್ಕೆ ಅಪೋಸಿಟ್ ಆಗಿರುತ್ತೆ, ಇದಕ್ಕೆ ಅಪೋಸಿಟ್ ಆಗಿರುತ್ತೆ, ಇದೆರಡು ಫೇಸ್ ಅದಕ್ಕೆ ಅಪೋಸಿಟ್ ಆಗಿರುತ್ತೆ. ಸೊ ಇದು ಜಸ್ಟ್ ಟ್ರಿಕ್. 1 ಮತ್ತು 2 ವೆರೈಟಿಗೆ 2 ಬಾಕ್ಸ್ ಸ್ಕಿಪ್ ಮಾಡಬೇಕು. 3 ಮತ್ತು 4 ವೆರೈಟಿಗೆ 1 ಬಾಕ್ಸ್ ಮಾತ್ರ ಸ್ಕಿಪ್ ಮಾಡಬೇಕು. ಓಕೆನಾ, ಇದಾದ್ಮೇಲೆ ನಿಮಗೆ ಇದಕ್ಕೆ ಅರ್ಥ ಆಗಬೇಕು ಚೆನ್ನಾಗಿ ಹೆಂಗೆ ಅಂದರೆ ಇದಕ್ಕೆ ಒಂದೆರಡು ಪ್ರಾಬ್ಲಮ್ ಮಾಡೋಣ, ಗೊತ್ತಾಗುತ್ತೆ ನಿಮಗೆ. ಸೊ ಇವಾಗ ಫಸ್ಟ್ ಪ್ರಾಬ್ಲಮ್ ಏನು ತಗೊಳ್ಳೋಣ ಅಂದರೆ ಓಪನ್ ಡೈಸ್ ಅಲ್ಲಿ ಫಸ್ಟ್ ಪ್ರಾಬ್ಲಮ್ ತಗೊಳ್ಳೋಣ. ಫಸ್ಟ್ ಕ್ವೆಶನ್ ಏನಪ್ಪಾ ಅಂದರೆ, ಜಸ್ಟ್ ಸಿಂಪಲ್ ಕ್ವೆಶನ್ ಇಂದ ಸ್ಟಾರ್ಟ್ ಮಾಡೋಣ. 1 3 5 6 2 4. ಫಸ್ಟ್ ಕ್ವೆಶನ್, ಇದರಲ್ಲಿ 2ಗೆ ಆಪೋಸಿಟ್ ಯಾವುದು ಅಂತ ಕಂಡುಹಿಡಿಯೋಣ. 2 ಆಪೋಸಿಟ್ ಯಾವುದು? ಓಕೆ, ಈಗ ನೋಡಿ, 1ಗೆ ಆಪೋಸಿಟ್ 5, 3ಗೆ ಆಪೋಸಿಟ್ 6, 2ಗೆ ಆಪೋಸಿಟ್ 4. ನಮಗೆ ಗೊತ್ತು ಟ್ರಿಕ್ ಏನು ಅಂತಂದರೆ, 1 ಬಾಕ್ಸ್ ಅಂದರೆ 2 ಇಂದ 3 ಸ್ಕಿಪ್ ಮಾಡಬೇಕು, 5 ಆನ್ಸರು. 3 ಇಂದ 5 ಸ್ಕಿಪ್ ಮಾಡಬೇಕು, 6 ಆನ್ಸರು. 2ಗೆ 4 ಅಪೋಸಿಟ್. ಸೊ ನಮಗೆ ಅದು 2ಗೆ ಏನು ಬೇಕು? 4 ಅಪೋಸಿಟ್. ಅದೇ ಥರ ಅವ್ರು ಏನಾದರೂ ಕೇಳ್ಬೋದು, 5 ಅಪೋಸಿಟ್ ಏನು ಅಂದರೆ 1, 3 ಅಪೋಸಿಟ್ ಯಾವುದು ಅಂದರೆ 6. ಇದೇ ಥರ ಆನ್ಸರ್ ಮಾಡಬೇಕು. ಇನ್ನೊಂದು ಥರ ವೆರೈಟಿಯಲ್ಲೂ ಕ್ವಶನ್ ಕೇಳ್ಬೋದು. ಏನು ಕೇಳ್ಬೋದು? ಈಗ ನಿಮಗೆ ನೋಡಿ, ಇದು 1 ಟೈಪ್ ಆಯಿತು ಫಸ್ಟ್. ಈಗ ಸೆಕೆಂಡ್ ಟೈಪಲ್ಲಿ ನೋಡೋಣ ಏನು ಕೇಳ್ಬೋದು ಅವರು ಅಂತ. ನೋಡಿ, ಈಗ ಆಪೋಸಿಟ್ ಫೇಸಸ್ ಆಯಿತು. ಈಗ ಏನೇನು ಕೇಳ್ಬೋದು? ಇದ್ರದ್ದು ಕ್ಲೋಸ್ ಡೈ ಪ್ಯಾಟರ್ನ್ ಏನು ಅಂತ ಕೇಳ್ಬೋದು. ಓಕೆ, ಅದಕ್ಕೆ ಆಪ್ಷನ್ ಕೊಡ್ತೀನಿ ನಾನು. 5 1 4. Two, 3, 6. ಓಕೆ, ಈಗ ಇದ್ರದ್ದು ಕ್ಲೋಸ್ಡ್ ಪ್ಯಾಟರ್ನ್ ಅಂದರೆ ಇದನ್ನ ಮಡಿಸಿದಾಗ ಏನು ಬರುತ್ತೆ ಅಂತ ನಿಮ್ಗೆ ಆಬ್ವಿಯಸ್ಲಿ ಗೊತ್ತು. ಮಡಿಸಿದಾಗ ನಮಗೆ ಏನಿದ್ರು ಪಕ್ಕ ಇರೋ ಫೇಸಸ್ಗಳು ಕಾಣುತ್ತೆ, ಅಪೋಸಿಟ್ ಫೇಸಸ್ ಕಾಣಲ್ಲ. ಯಾವುದೋ 3 ಪಕ್ಕ ಇರೋ ಫೇಸಸ್ಗಳು ಕಾಣುತ್ತೆ, ಅದ್ರ ಆಪೋಸಿಟ್ ಫೇಸಸ್ಗಳು ನಮಗೆ ಕಾಣಲ್ಲ. ಸೊ ನಾವೇನು ಮಾಡಬೇಕು? ಈ ಥರ ಬರ್ಕೋಬೇಕು. ಇಷ್ಟು ಈ ಥರ ಬರ್ಕೊಂಡಾಗ ಆನ್ಸರ್ ತುಂಬ ಸಿಂಪಲ್. ನೋಡಿ, ಈಗ ನೋಡಿ 1 5 4 ಇದೆ, ನಮಗೆ ಗೊತ್ತು 1 ಮತ್ತು 5 ಅಪೋಸಿಟ್ ಯಾವತ್ತು ಪಕ್ಕ ಬರೋಕ್ಕೆ ಚಾನ್ಸೇ ಇಲ್ಲ ಡೈಸಲ್ಲಿ. ಸೊ ಅದಕ್ಕೆ ಈ ಆಪ್ಷನ್ ಅಲ್ಲ. ನೆಕ್ಸ್ಟ್ ಅದೇ ಥರ ಮತ್ತೆ ನೋಡಿ 2 4 6 ಅಂತ ಇದೆ. 2 4 ಅಪೋಸಿಟ್ ಅದೆರಡು ಪಕ್ಕ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಈ ಆಪ್ಷನ್ ಕೂಡ ಅಲ್ಲ. ಇಲ್ಲಿ ನೋಡಿ 2 1 6 2 1 6 2 1 6. ಈ ಡಯಾಗ್ರಾಮ್, ಈ ಆಪೋಸಿಟ್ ಏನು ಬರ್ಕೊಂಡಿದೀವ ಅಲ್ಲಿ ಯಾವತ್ತು ಅಪೋಸಿಟ್ ಬಂದಿಲ್ಲ. ಅದು ಎಲ್ಲ ಅಡ್ಜಸೆಂಟ್ ಫೇಸಸ್. 2 ಮತ್ತು 4 ಅಪೋಸಿಟ್ ಇದೆ, 3 6 ಇದೆ, 1 5 ಇದೆ. 2 1 6 ಅಪೋಸಿಟ್ ಇಲ್ಲ. ಸೊ ಆನ್ಸರ್ ಯಾವುದು? 2 1 6. ಇದನ್ನು ಡಿ ಆಪ್ಷನ್ ಬೇಕಾದ್ರೆ ಚೆಕ್ ಮಾಡಿ. 2
2 3 6 3 ಮತ್ತೆ 6 ಅಪೋಸಿಟ್ ಇದೆ. ಸೊ ಅದಕ್ಕೆ ಇದು ಕೂಡ ಬರಕ್ ಚಾನ್ಸ್ ಇಲ್ಲ. ನಮ್ಮ ಆಪ್ಷನ್ ಯಾವುದು? ಸಿ. ಓಕೆನಾ? ಇನ್ನೂ ಒಂದು ಪ್ರಾಬ್ಲಮ್ ಮಾಡೋಣ. ಬೇಕಾದ್ರೆ ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. ಇವಾಗ ಆಲ್ಫಾಬೆಟಿಕಲ್ ತಗೊಂಡು ನೋಡೋಣ. ಕ್ವಶನ್ ನಂಬರ್ 2. ಸಿ, ಬಿ, ಎಫ್, ಡಿ, ಎ. ಈಗ ಒಂದು ಸ್ವಲ್ಪ ಸ್ಲೈಡ್ ಚೇಂಜ್ ಮಾಡೋಣ. ಇದರಲ್ಲಿ ಇಲ್ಲಿ ಬೇಡ, ಈ ಫೇಸ್ನ ಚೇಂಜ್ ಮಾಡಿ ಬೇರೆ ಕಡೆ ತಗೊಳ್ಳೋಣ. ನೀವು ಫೇಸ್ನ ಎಲ್ಲೇ ತಗೊಳ್ಳಿ, ಆನ್ಸರ್ ಮತ್ತೆ ಮಾಡೋವೇ ಎರಡು ಸೇಮ್ ಫೇಸ್ ಎಲ್ಲಾದ್ರೂ ಆಗಿರ್ಬೋದು. ಅದು ಈ ತರ ವೆರೈಟಿಯಲ್ಲಿ ಫೇಸ್ ಸಿ ಪಕ್ಕನಾದ್ರೂ ಬಂದಿರ್ಬೋದು, ಎಫ್ ಪಕ್ಕನಾದ್ರೂ ಬರ್ಬೋದು, ಎಲ್ಲಾದ್ರೂ ಬರ್ಬೋದು. ಆದ್ರೆ ವೇನು ಸೇಮು, ಮೆಥಡು ಸೇಮು, ಎಲ್ಲ ಸೇಮ್ ಇರುತ್ತೆ. ಸೊ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಆಪ್ಷನ್ ಕೂಡ ತಗೊಳ್ಳೋಣ. ಎ, ಡಿ, ಇ, ಸೆಕ್ಟರ್, ಅದೇ ಪದೇ ಈ ತರ ಬರೆಯೋದ್ ಬೇಡ ಅಂದ್ರೆ ಇನ್ನೊಂದ್ ತರಾನು ಬರಿಬೋದು. ಎ, ಡಿ, ಇ ಇವೆಲ್ಲ ಅಡ್ಜಸೆಂಟ್ ಸೈಡ್ ಆಗಿರೋದ್ರಿಂದ ಜಸ್ಟ್ ಎ, ಡಿ, ಇ ಅಂತ ಇದೇ ತರಾನು ಬರಿಬೋದು. ಎ, ಡಿ, ಇ, ಬಿ, ಇ, ಡಿ, ಎಫ್, ಸಿ, ಡಿ, ಬಿ, ಎ, ಇನ್ನೊಂದು ಎ, ಬಿ, ಸಿ, ಆಪ್ಷನ್ ಡಿ. ಸೊ ಇವಾಗ ನೋಡಿ, ಈಗ ಇದರಲ್ಲಿ ಸಬ್ ಆಪ್ಷನ್ ಇದೆ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಎ, ಡಿ ಓನ್ಲಿ, ಬಿ, ಬಿ ಅಂಡ್ ಡಿ ಓನ್ಲಿ, ಸಿ, ಎ ಅಂಡ್ ಸಿ ಓನ್ಲಿ, ಡಿ, ಸಿ ಓನ್ಲಿ. ಕೇರ್ಫುಲ್ ಆಗಿ ನೋಡಿ. ಈಗ ನಮಗೆ ಫಸ್ಟ್ ಏನೇ ಗೊತ್ತಾಗಬೇಕು ಅಂದ್ರೆ ನಾವೇನ್ ಮಾಡ್ಕೋಬೇಕು ಅಂದ್ರೆ, ಇದು ಸೇಮ್ ಕ್ವಶನ್, ಕ್ಲೋಸ್ ಡೈ ಏನ್ ಬರುತ್ತೆ ಅನ್ನೋದೇ ಇದರ ಕ್ವಶನ್. ಕ್ಲೋಸ್ ಡೈ ಯಾವುದು ಅಂತ. ಸೊ ಅದಕ್ಕೆ ನಾವು ಫಸ್ಟ್ ಏನ್ ಮಾಡ್ಕೋಬೇಕು, ಅಪೋಸಿಟ್ ಮಾಡ್ಕೋಬೇಕು. ಅಪೋಸಿಟ್ ಮಾಡ್ಕೋಬೇಕು ಅಂದ್ರೆ ನಮ್ ಶಾರ್ಟ್ ಟ್ರಿಕ್ ಗೊತ್ತು. ಒಂದೊಂದು ಬಾಕ್ಸ್ ನ ಸ್ಕಿಪ್ ಮಾಡಬೇಕು. ಸಿಗೆ ಎಫ್, ಬಿಗೆ ಡಿ, ಆಮೇಲೆ ಎಗೆ ಅಪೋಸಿಟ್ ಇ. ಮಿಕ್ಕಿದ ರಿಮೈನಿಂಗ್ ಏನ್ ಬಾಕ್ಸ್ ಇರುತ್ತೋ ಸೈಡ್ ಬಾಕ್ಸಸ್ ಏನಿರುತ್ತೋ ಅದಕ್ಕೆ ಅಪೋಸಿಟ್ ಆಗಿರುತ್ತೆ. ಸೊ ಇದ್ರ ಪ್ರಕಾರ ಹೋದ್ರೆ ನೀವು ಈಗ ಆಪ್ಷನ್ ಚೆಕ್ ಮಾಡಿ. ಆಪ್ಷನ್ ಎ ಬಿ ಸಿ ಡಿ ಏನಿದೆಯಲ್ಲ ಕ್ಲೋಸ್ ಇಟ್ ಆಯ್ತು, ಅದ್ರಲ್ಲಿ ಚೆಕ್ ಮಾಡಿ. ಎ ಡಿ ಇ ಅಂತ ಇದೆ. ಎ ಡಿ ಇ ಅಲ್ಲಿ ಎ ಮತ್ತೆ ಇ ಅಪೋಸಿಟ್ ಇದೆ. ಸೊ ಇದು ಬರಕ್ಕೆ ಚಾನ್ಸ್ ಇಲ್ಲ. ಈಗ ಒಂದು ಕೆಲಸ ಮಾಡ್ಬೋದು, ನೀವು ಇದು ಗೊತ್ತಾದ್ಮೇಲೆ ಈ ಆಪ್ಷನ್ ಅಲ್ಲಿ ಮಿಕ್ಕಿದೇನ್ ಆಪ್ಷನ್ ಇದೆಯಲ್ಲ ಅದ್ರಲ್ಲಿ ಆಡೋ ನೋಟ್ ತರ ತೆಗ್ದಾಕ್ಬೋದು. ಆಪ್ಷನ್ ಎ ಬರಕ್ ಚಾನ್ಸೇ ಇಲ್ಲ ಅಂದ್ಮೇಲೆ ಆಪ್ಷನ್ ಸಿ ಕೂಡ ಹೋಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಬಿ ಚೆಕ್ ಮಾಡೋಣ. ಡಿ ಇ ಎಫ್ ಅಂತಿದೆ. ಡಿ ಇ ಎಫ್ ನೋಡಿ, ಡಿ ಇ ಎಫ್ ಮೂರು ಒಂದೇ ಸೈಡ್ ಇದೆ. ಸೊ ಅದು ಅಡ್ಜಸೆಂಟ್ ಫೇಸಸ್. ಸೊ ಬಿ ಆಗಕ್ಕೆ ಚಾನ್ಸ್ ಇದೆ. ಬಿ ಇದೆ ಅಂತ, ಬಿ ಇದೆ ಅಂತಂದ್ರೆ ಡಿ ಓನ್ಲಿನೂ ಚಾನ್ಸ್ ಇಲ್ಲ, ಸಿ ಓನ್ಲಿನೂ ಚಾನ್ಸ್ ಇಲ್ಲ. ಆಪ್ಷನ್ ಏನಿರ್ಬೇಕು, ಬಿ ಅಂಡ್ ಡಿ ಓನ್ಲಿನೇ ಇರ್ಬೇಕು. ಸೊ ಇದನ್ನ ಚೆಕ್ ಮಾಡೋಣ. ಈಗ ಸಿ ನೋಡೋಣ. ಆಪ್ಷನ್ ಸಿ ಅಲ್ಲಿ ಡಿ ಬಿ ಎ ಇದೆ, ಡಿ ಬಿ ಎ ಇದೆ. ಸೊ ನಮಗೆ ಬಿ ಮತ್ತೆ ಡಿ ಅಪೋಸಿಟ್ ಬರುತ್ತೆ. ಸೊ ಇದು ಆಗಕ್ಕೆ ಚಾನ್ಸ್ ಇಲ್ಲ. ಈಗ ಆಪ್ಷನ್ ಡಿ ಚೆಕ್ ಮಾಡೋಣ. ಆಪ್ಷನ್ ಡಿ ಎ ಬಿ ಸಿ ನೋಡಿ, ಎ ಬಿ ಸಿ ಇವೆಲ್ಲ ಅಡ್ಜಸೆಂಟ್ ಫೇಸಸ್. ಸೊ ಇದು ಕೂಡ ಕರೆಕ್ಟು, ಇದು ಕೂಡ ಕರೆಕ್ಟು. ಸೊ ಆನ್ಸರ್ ಏನು, ಬಿ ಅಂಡ್ ಡಿ ಓನ್ಲಿ. ಈ ತರ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಇನ್ ಸಿಂಪಲ್ ವೇ ಅಂದ್ರೆ ಅದೇ, ಬಿಗ್ ಆಪೋಸಿಟ್ ಯಾವುದು, ಡಿಗ್ ಆಪೋಸಿಟ್ ಯಾವುದು, ಎಫ್ಗೆ ಆಪೋಸಿಟ್ ಯಾವುದು, ಸಿಗ್ ಆಪೋಸಿಟ್ ಯಾವುದು, ಅದೇ ತರನೇ ಕೇಳ್ತಾರೆ. ಇನ್ನೂ ಒಂದು ಪ್ರಾಬ್ಲಮ್ ಮಾಡೋಣ ಬೇಕಾದ್ರೆ. ಒಂದ್ ಸೆಕೆಂಡ್, ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. ಈಗ ಸ್ವಲ್ಪ ಚೇಂಜ್ ಆಗಿ, ಸಾರಿ, ಒಂದ್ ಸ್ವಲ್ಪ ಚೇಂಜ್ ಆಗಿ ಸಿಂಬಲ್ಸ್ ತಗೊಳ್ಳೋಣ.
ಓಕೆ, ಇದೊಂದು ಕ್ವೆಶನ್. ಇದರಲ್ಲೂ ಸೇಮ್ ಅದೇ ತರಾನೇ ಒಂದು ಆಪ್ಷನ್ ತಗೊಳ್ಳೋಣ. ಅಡ್ಜಸೆಂಟ್ ಫೇಸಸ್ ಅಂದ್ರೆ ಕ್ಲೋಸ್ ಡೈ ಏನ್ ಬರುತ್ತೆ ಅಂತ ಆನ್ಸರು. ಕ್ಲೋಸ್ ಡೈ ಯಾವ್ದಾಗಕ್ಕೆ ಚಾನ್ಸ್ ಇದೆ ಅಂತ. ಸೊ @ ABC. ನೀವು ವಿತೌಟ್, ಈಗ 2-3 ಕ್ವಶನ್ ಮಾಡಿದ್ದೀವಿ, ವಿತೌಟ್ ನಾನು ಮಾಡೋಕ್ಕಿಂತ ಮುಂಚೆನೆ ಬೇಗ ನೀವೇ ಟ್ರೈ ಮಾಡಿ ನೋಡಿ. ಎಷ್ಟು ಟ್ರೈ ಮಾಡ್ಬೋದು, ಎಷ್ಟು ಬೇಗ ಮಾಡ್ಬೋದು, ಕಾನ್ಸೆಪ್ಟ್ ಅರ್ಥ ಆಗಿದೆನಾ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ನೀವೇ ಒಂದ್ಸಲ ಟ್ರೈ ಮಾಡಿ ನೋಡಿ, ಅಥವಾ ವಿಡಿಯೋ ನೋಡ್ತಾ ಇದ್ರೆ ಪಾಸ್ ಮಾಡಿ ಒಂದ್ಸಲ ನೀವು ಆನ್ಸರ್ ಟ್ರೈ ಮಾಡಿ ಆಮೇಲೆ ಮತ್ತೆ ರಿಸ್ಯೂಮ್ ಮಾಡ್ಕೊಳ್ಳಿ. ಸೊ ಈಗ ನೋಡಿ ಕ್ವಶನ್ನು ಈ ಥರ ಇದೆ. ಓಕೆ, ಇದರಲ್ಲೂ ಸಬ್ ಆಪ್ಷನ್ ಇದೆ. ಏನಂದ್ರೆ A only, B only, A and B only, D ಏನು ಅಂತಂದ್ರೆ A, B, C only, E, B and D only. ಓಕೆ, ಈಗ ನಾವು ಚೆಕ್ ಮಾಡ್ಬೇಕಾಗಿರೋದೇನು, ಆಸ್ ಯೂಶುವಲ್ ಇದು ನಾವು 2 ಬಾಕ್ಸ್ ಆಗಿರೋದ್ರಿಂದ ನೆನ್ಪು ಮಾಡ್ಕೊಳ್ಳಿ. ಏನ್ ಟ್ರಿಕ್ ಹೇಳ್ಕೊಟ್ಟಿದ್ದೆ ಅಂದ್ರೆ 2 ಬಾಕ್ಸಸ್ ಆಗಿರೋದ್ರಿಂದ ನಾವು ಎಷ್ಟು ಮೇಲೆ ಸ್ಕಿಪ್ ಮಾಡಬೇಕು, 2 ಬಾಕ್ಸಸ್ ಸ್ಕಿಪ್ ಮಾಡಬೇಕು. ಫಸ್ಟ್ ಮತ್ತೆ ಸೆಕೆಂಡ್ ವೆರೈಟಿಗೆ ನೋಡಿದ್ರೆ 2 ಬಾಕ್ಸಸ್ ಸ್ಕಿಪ್ ಮಾಡಬೇಕು. ಸೊ ಅದ್ರ ಪ್ರಕಾರ ನಾವೀಗ ನೋಡ್ತಾ ಹೋದ್ರೆ ಇಲ್ಲಿ ನೋಡಿ, 2 ಬಾಕ್ಸಸ್ ಸ್ಕಿಪ್ ಮಾಡಿದ್ರೆ ಸ್ಟಾರಿಗೆ @ ಬರುತ್ತೆ, ಹ್ಯಾಶ್ಗೆ A ಬರುತ್ತೆ, ಡಾಲರ್ಗೆ D ಬರುತ್ತೆ. 2 ಬಾಕ್ಸಸ್ ಸ್ಕಿಪ್ ಮಾಡ್ತಾ ಹೋಗ್ಬೇಕು ನಾವು. ಸೊ ಅದಕ್ಕೆ ಏನ್ ಬರುತ್ತೆ, ಸ್ಟಾರ್ಗೆ ಆಪೋಸಿಟ್ @ ಬರುತ್ತೆ, ಹ್ಯಾಶ್ಗೆ A ಬರುತ್ತೆ, ಡಾಲರ್ಗೆ B ಬರುತ್ತೆ. ಸೊ ಇವಾಗ ಚೆಕ್ ಮಾಡಿ, ನೀವು ಆಪ್ಷನಲ್ ಚೆಕ್ ಮಾಡಿ. ನಾವು ಕ್ಲೋಸ್ ಡೈ ಇದ್ದಾಗ ಏನೇನು ಪಾಸಿಬಿಲಿಟೀಸ್ ಇದೆ ಅಂತ ಕೇಳಿದ್ದಾರೆ ಅವರು. ಸ್ಟಾರ್, A ಮತ್ತೆ ಆಶ್ ಇದೆ ನೋಡಿ. ಇದ್ರಲ್ಲಿ ಚೆಕ್ ಮಾಡಿ, ಸ್ಟಾರ್, A ಮತ್ತೆ ಆಶ್, A ಮತ್ತೆ ಆಶ್ ಆಪೋಸಿಟ್ ಇದೆ. A ಮತ್ತೆ ಆಶ್ ಆಪೋಸಿಟ್ ಇರೋದ್ರಿಂದ ಇದು ಬರೋದಿಲ್ಲ. ಸೆಕೆಂಡ್ ಆಪ್ಷನ್ ಮಾಡೋಣ. ಸೊ A ಬರಂಗಿಲ್ಲ ಅಂದ್ರೆ ಓನ್ಲಿ ಏನು ಚಾನ್ಸ್ ಇಲ್ಲ, A and B ಓನ್ಲಿನೂ ಚಾನ್ಸ್ ಇಲ್ಲ, ABC ನೂ ಚಾನ್ಸ್ ಇಲ್ಲ. ನಮಗೆ ಇರೋದಿನ ಎರಡೇ ಆಪ್ಷನ್ ಏನಂದ್ರೆ B ಓನ್ಲಿ ಇಲ್ಲ, B and D ಓನ್ಲಿ. ಸೊ B ಚೆಕ್ ಮಾಡೋಣ. @ A ಮತ್ತೆ B, @AB ನೋಡಿ ಇಲ್ಲಿ, @AB ಇದು 3 ಅಡ್ಜಸೆಂಟ್ ಫೇಸಸ್, ಇದು 3 ಅಡ್ಜಸೆಂಟ್ ಫೇಸಸ್ ಆಗಿದೆ. ಸೊ ಹಂಗಾಗಿ ನಮಗೆ B ಆಪ್ಷನ್ ಪಾಸಿಬಿಲಿಟಿ ಇದೆ. ಈಗ ನಾವೇನ್ ಚೆಕ್ ಮಾಡಬೇಕು, B ಪಾಸಿಬಿಲಿಟಿ ಇದೆ, B ಓನ್ಲಿನೂ ಇದೆ, B and D ಓನ್ಲಿನೂ ಇದೆ. ಸೊ ಈಗ D ಚೆಕ್ ಮಾಡಬೇಕು ನಾವು. @ ಮತ್ತೆ ಡಾಲರ್, $$ ನೋಡಿ ಇಲ್ಲಿ, $$ ಯಾವ ಅಪೋಸಿಟ್ ಫೇಸಸ್ ಇದ್ರಲ್ಲಿ ಬಂದಿಲ್ಲ, ಬರೀ ಅಡ್ಜಸೆಂಟ್ ಫೇಸಸ್ ಮಾತ್ರ ಬಂದಿರೋದು. @ ಆಪೋಸಿಟ್ ಸ್ಟಾರ್ ಇರೋದು ಅದು ಬಂದಿಲ್ಲ ನಮಗೆ, $$ ಬಂದಿದೆ. ಸೊ ಇದು ಕೂಡ ಪಾಸಿಬಿಲಿಟೀಸ್ ಹೌದು. B and D ಓನ್ಲಿ ಇಸ್ ದ ಕರೆಕ್ಟ್ ಆನ್ಸರ್. ನಾನು ನಿಮಗೆ ಇನ್ನೊಂದು ಕ್ಲಿಯರ್ ಮಾಡ್ತೀನಿ. ಸ್ಟಾರಿಗೆ ಆಪೋಸಿಟ್ @, ಆಶಿಗೆ ಅಪೋಸಿಟ್ A ಮತ್ತೆ ಡಾಲರಿಗೆ ಅಪೋಸಿಟ್ B ಅಂತ ಇದೆ. ಸೊ ನಮಗೆ ಇದೇ ಬರಬೇಕು ಅಂತ ಇಲ್ಲ. @ ಬಂದು ಆಶ್ ಬಂದು ಡಾಲರು ಬರ್ಬೋದು, ಸ್ಟಾರ್ ಬಂದು A ಮತ್ತೆ Bನೂ ಬರ್ಬೋದು. ಒಂದೇ ಸೈಡಲ್ಲಿ ಇರೋ ಅಂಥದ್ದು ಬರಬೇಕು, ಇಲ್ಲ ಅಂದ್ರೆ ಅದ್ರ ಅಪೋಸಿಟ್ ಸೈಡಲ್ಲಿ ಇರೋದೆಲ್ಲ ಒಂದೇ ಬರಬೇಕು, ಇಲ್ಲ ಅಂದ್ರೆ ಅದ್ರ ಅಪೋಸಿಟ್ ಫೇಸಸ್ ಯಾವುದು ಬರಬಾರ್ದು. ಪಾಸಿಬಿಲಿಟೀಸ್ ಇದು ಬರ್ಬೋದು. @ ಜೊತೆಗೆ ಆಶು ಮತ್ತೆ ಡೈಮಂಡ್ ಬರ್ಬೋದು, ಸ್ಟಾರ್ ಜೊತೆಗೆ AB ಬರ್ಬೋದು, A ಜೊತೆಗೆ ಸ್ಟಾರ್ ಮತ್ತೆ ಡೈಮಂಡ್ ಬರ್ಬೋದು, B ಜೊತೆಗೆ @ ಮತ್ತೆ ಸ್ಟಾರ್ ಬರ್ಬೋದು. ಆ ಥರ ಆಪೋಸಿಟ್ ಫೇಸಸ್ ಬರಬಾರ್ದು, ಯಾವುದೇ ಅಡ್ಜಸೆಂಟ್ ಫೇಸಸ್ ಬರ್ಬೋದು. ಓಕೆನಾ? ಇದಿಷ್ಟು ಇವತ್ತಿನ ಕ್ಲಾಸು. ಮುಂದಿನ ಕ್ಲಾಸಲ್ಲಿ ಇನ್ನೂ 2 ವೆರೈಟಿ ಇದೆ, ಅದನ್ನ ಡಿಸ್ಕಸ್ ಮಾಡೋಣ. ಇನ್ನೂ ಒಂದು ಟಾಪಿಕ್ ಡಿಸ್ಕಸ್ ಮಾಡೋಣ ಈ ಕ್ಲಾಸಲ್ಲಿ. ಇನ್ನೊಂದು ಯಾವುದು ಅಂದರೆ ಕ್ಲೋಸ್ ಡೈ.
ಆವಾಗಲೇ ನೋಡಿದ್ವಿ ನಾವು ಕ್ಲೋಸ್ ಡೈ. ಇದು ಜಸ್ಟ್ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ ಅಷ್ಟೇ. ಕ್ಲೋಸ್ ಡೈ ಅಂದ್ರೆ ನಮಗೆ 3 ಫೇಸಸ್ ಮಾತ್ರ, 3 ಅಡ್ಜಸೆಂಟ್ ಫೇಸಸ್, 3 ಫೇಸಸ್ ಅಲ್ಲ, 3 ಅಡ್ಜಸೆಂಟ್ ಫೇಸಸ್ ನಮಗೆ ಕಾಣ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ 5, 2, 1 ಈ ತರ, ಅಥವಾ 6, 3, 2 ಈ ತರ ಬರೀ 3 ಫೇಸಸ್ ಕಾಣ್ತಾ ಇರ್ಬೇಕು. ಅಂತದಕ್ಕೆ ನಾವೇನಂತೀವಿ ಅಂದ್ರೆ ಕ್ಲೋಸ್ಡ್ ಡೈ ಅಂತ ಹೇಳ್ತೀವಿ ಆಯ್ತಾ. ಈ ಕ್ಲೋಸ್ ಡೈ ಅಲ್ಲಿ ಮತ್ತೆ 2 ಟೈಪ್ಸ್ ಇದೆ. ಅದು ಸ್ಟ್ಯಾಂಡರ್ಡ್ ಮತ್ತೆ ನಾನ್ ಸ್ಟ್ಯಾಂಡರ್ಡ್ ಅಥವಾ ಜನರಲ್ ಡೈ ಅಂತ. ಅದನ್ನ ಮತ್ತೆ ಅದ್ರ ಎಕ್ಸಾಂಪಲ್ಸ್ ಎಲ್ಲ ನಾಳಿನ ಕ್ಲಾಸಸ್ ಅಲ್ಲಿ ನೋಡೋಣ. ಇವತ್ತಿಗೆ ಸಾಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. 1, 2, 3, 4 ಅಲ್ಲ, ಎಷ್ಟಾಗುತ್ತೋ ಅಷ್ಟು ವಿಡಿಯೋಸ್ ನೋಡಿ. ಇಷ್ಟ ಆಯ್ತು, ಕಾನ್ಸೆಪ್ಟ್ ಕ್ಲಿಯರ್ ಮಾಡೋದು ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾದರೂ ನಿಮಗೆ ಇಂಥ ಪರ್ಟಿಕ್ಯುಲರ್ ಟಾಪಿಕ್ ಮೇಲೇ ವಿಡಿಯೋ ಬೇಕು ಅಂತಿದ್ರೆ ಅದನ್ನ ಕಮೆಂಟ್ ಮಾಡಿ. ಆದಷ್ಟು ಅದನ್ನೇ ಫಸ್ಟ್ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.